Hi everyone, this is Anush and welcome to my channel. To another new video. ಇವತ್ತು December 30th. So ನಾಳೆ 31st, ನಾಳೆ midnightಗೆ we are entering into 2024. I'm so much happy and excited at the same time. ಇದು ಒಂದೇ ವರ್ಷ ಅನ್ಸುತ್ತೆ ನನಗೆ. ಅಯ್ಯೋ 2023 ಮುಗ್ದೋಗ್ತಿದ್ಯಾ, ಲೈಕ್ ಇನ್ನೂ ಇರಬೇಕಿತ್ತು ಅಂತ ಅನಿಸಿದ್ದು. ಬಿಕಾಸ್ ಐ ಆಮ್ ಸೋ ಮಚ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ 2023. So many things happened in my life, like marriage ಅನ್ಕೊಳ್ಳಿ, like a big decision in my life, marriage. Then I moved to new city, I'm staying here, my own home. Oh my god, so many things. And I traveled for some new places also. ತುಂಬ ಟ್ರಾವೆಲಿಂಗ್ ಮಾಡಿಲ್ಲ ನಾನು 2023 ಅಲ್ಲಿ. ಉಡುಪಿ ಹೋಗಿದ್ದೀನಿ, ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಆ್ಯಂಡ್ ಜಿಬಿ, ಮನಾಲಿ, ಐ ಥಿಂಕ್ ಓನ್ಲಿ ದೋಸ್ ಟೂ ಪ್ಲೇಸಸ್. ಅದಾದಮೇಲೆ ನಾವೆಲ್ಲೂ ಟ್ರಾವೆಲ್ ಮಾಡಲಿಲ್ಲ ಬಿಕಾಸ್ ಐ ಕೇಮ್ ಶಿಫ್ಟೆಡ್ ಟು ಬ್ಯಾಂಗ್ಳೂರ್, ದೆನ್ ಬಿಲ್ಡಿಂಗ್ ಅ ಹೋಮ್ ಹಿಯರ್. ಆ್ಯಂಡ್ ಇಲ್ಲೇ ಸಿಟಿ ಬ್ಯಾಂಗ್ಳೂರ್ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್ ಆಲ್ಸೋ ಆ್ಯಕ್ಚುಲಿ. 2022 ಅಲ್ಲೂ ಅಷ್ಟೇ ಸಮ್ ಮೇಜರ್ ಡಿಫ್ರೆನ್ಸ್ ಆಗಿತ್ತು ನನ್ನ ಲೈಫಲ್ಲಿ. ಸೊ ಬಟ್ 2023 ಇದೆಯಲ್ಲ, ಇಟ್ಸ್ ಲೈಕ್ ಅ ಬಿಗ್ ಡಿಸಿಷನ್. ನನ್ನ ಮ್ಯಾರೇಜ್ ಆಗಿದ್ದು, ಆಲ್ ದ್ಯಾಟ್. ಆ್ಯಂಡ್ ಯಾ, ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಹ್ಯಾಪಿ ಫಾರ್ 2023. ನನಗೆಲ್ಲ ಇದೆ, ಲೈಕ್ even not from now, since I born, everything is there for me, right? Like needs ಆ ಥರ. So I'm happy and grateful for my parents, for my beloved ones, for the universe, for my family, friends, for everyone, for being with me, for being my side. Yeah, ಹಂಗೆ ಹೇಳ್ತಾ ಪ್ರತಿ ವರ್ಷನೂ ಅಷ್ಟೇ ಐಮ್ ಥ್ಯಾಂಕ್ಫುಲ್. 2024ಗೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಬಟ್ ಸೊ ನಾನು ವಿಷನ್ ಬೋರ್ಡಲ್ಲಿ ಏನೋ ಬಿಗ್ ಥಿಂಗ್ಸ್ ಇಲ್ಲ, ಅದೊಂದು ಹೇಳ್ಬೇಕು. ಲೈಕ್ ಬೈಯಿಂಗ್ ಅ ಕಾರ್ ಆ ಥರ, ಲೈಕ್ ಬಿಗ್ ಥಿಂಗ್ಸ್ ಅಥವಾ ಬಿಗ್ ಗೋಲ್ಸ್ ಇಲ್ಲ. ನಾನು 2024 ಆಲ್ ಐ ಹ್ಯಾವ್ ಇನ್ ಮೈಂಡ್ ಈಸ್ ಪೀಸ್ಫುಲ್ ಲೈಫ್. ಗ್ರಾಫ್ ಹಿಂಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಲೈಕ್ ಹಿಂಗಿದ್ರೂ ಪರವಾಗಿಲ್ಲ. ಮೇಯ್ನ್ ನನಗೆ ನನ್ನ ಪೀಸ್ಫುಲ್ ಲೈಫ್ ಬೇಕು, ಕಾಮಾಗಿರಬೇಕು, ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಯಾಕೆ ಅಂದರೆ ನಾನು ಇಲ್ಲಿ ಸ್ಕ್ರೀನ್ ಮುಂದೆ ಹೇಗಿದ್ದೀನಿ, ಅಫ್ಕೋರ್ಸ್ ಆಫ್ ಸ್ಕ್ರೀನ್ ನಾನು ನ್ಯಾಚುರಲ್ ಲೈಫಲ್ಲಿ ಹಾಗೆ ಇದ್ದೀನಿ, ಸೋ ಎನರ್ಜೆಟಿಕ್, ಸೋ ಲೌಡ್ ಆ ಥರ. ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸೊ ಆ ಥರ ಐ ವಾಂಟ್ ಟು ಕಂಟ್ರೋಲ್ ಮೈ ಮೆಂಟಲ್ ಹೆಲ್ತ್, ಐ ವಾಂಟ್ ಟು ಜಾಯಿನ್ ಯೋಗ. ಸೊ ಆ ಥರ ಐ ಆಮ್ ಲುಕಿಂಗ್ ಫಾರ್ವರ್ಡ್. ನಥಿಂಗ್ ಮಚ್. ನಾನು ಎಕ್ಸ್ಪ್ಲೋರ್ ವಿಚಾರದಲ್ಲೂ ನನ್ನ ವಿಷನ್ ಬೋರ್ಡಲ್ಲಿ ತುಂಬ ಪ್ಲೇಸಸ್ ಆ ಥರ ಎಲ್ಲ ನಾನು ಇನ್ನೂ ಲಿಸ್ಟ್ ಡೌನ್ ಏನೂ ಮಾಡಿಲ್ಲ. ಆ್ಯಂಡ್ ಏನು ಐ ಆಮ್ ನಾಟ್ ಲುಕಿಂಗ್ ಫಾರ್ವರ್ಡ್ ಆಲ್ಸೋ. ನಾನು ಹೇಳಿದೆ 2024 should be calm, cool, more of my mental health, physical health, concentrating on me, my personal life. Our relationship should be more strong. Athara, it's as simple as that. Because already I have everything. ನಾನು ಹೇಳ್ದಂಗೆ needs 2024ಗೆ needs ಅನ್ನೋದು ಏನೂ ಇಲ್ಲ ನನಗೆ. I need this ಅಂತ. I already have everything, like food, shelter, basic. ಏನು ಬೇಕು, ಬೇಸಿಕ್ಕಿಂತ ಜಾಸ್ತಿನೇ ಇದೆ. ಆಬ್ವಿಯಸ್ಲಿ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಆ್ಯಂಡ್ ವಾಂಟ್ಸಲ್ಲಿ ಕೆಲವೊಂದು ಲಿಸ್ಟ್ ಇದೆ ನನ್ನ ಹತ್ರ. ಬಟ್ ಹೇಳ್ದಂಗೆ ತುಂಬ ಬಿಗ್ ಅಚೀವ್ಮೆಂಟ್ಸ್ ಅಥವಾ ಬಿಗ್ ಪ್ಲ್ಯಾನ್ಸ್ ಇಲ್ಲ. ಬಟ್ 2024ಅಲ್ಲಿ ಐ ವಾಂಟ್ ಟು ಬಿ ಅ ಮೇಕಪ್ ಆರ್ಟಿಸ್ಟ್. ಅದು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್. ಬಿಕಾಸ್ ಸಿನ್ಸ್ ಫ್ರಮ್ ಸೋ ಮೆನಿ ಇಯರ್ಸ್ ಐ ವಾಂಟ್ ಟು ಬಿ ಅ ಮೇಕಪ್ ಆರ್ಟಿಸ್ಟ್. ಹಾಗಂತ ನಾನು ಸೆಲ್ಫ್ ಗ್ರೂಮಿಂಗ್ ಬರಲ್ಲ ಅಂತಲ್ಲ, ನಾನು ವಿಡಿಯೋಸ್ ಕೂಡ ಮಾಡಿದ್ದೀನಿ, ಬರುತ್ತೆ. ಬಟ್ ಆದರೆ ಪ್ರೊಫೆಷನಲಿ ಕಲಿಯೋದು ಬೇರೆ, ಸ್ಕಿನ್ ಟೆಕ್ಸ್ಚರ್ ಮೇಲೆ ಮಾಡೋದಿದೆಯಲ್ಲ, ಇಟ್ಸ್ ಡಿಫ್ರೆಂಟ್. ಲೈಕ್ ಬ್ರೈಡಲ್. ಸೊ ಆ್ಯಂಡ್ ನನಗೆ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ನಾನು ಅಂತ ನನಗೆ ತುಂಬ ಆಸೆ ಇದೆ. ಆ್ಯಂಡ್ ಐ ಥಿಂಕ್ ಐ ಡೂ ಇಟ್ ವೆಲ್. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಕೂಡ ಇದೆ. ಅದೊಂದು ನಾನು ತುಂಬ ವರ್ಷದಿಂದ ಆಗಬೇಕು ಅಂತ ಜಸ್ಟ್ ಮುಂದೆ ಹಾಕ್ಕೊಂಡು ಹೋಗ್ತಾ ಇದ್ದೀನಲ್ಲ. ಸೊ 2024ಅಲ್ಲಿ ಅದೊಂದು ಪರ್ಸ್ಯೂ ಮಾಡಬೇಕು. ನಾನು ಒಂದು ಸರ್ಟಿಫಿಕೇಟ್ ಬೇಕು ಆ್ಯಂಡ್ ಒಂದು ಕಲ್ತ್ಕೋಬೇಕು ನಾನು ಬೇರೆಯವ್ರು ಮಾಡೋದು, ಅಥವಾ ಅವ್ರು ಒಂದು ಕ್ಲಾಸಸ್ಗೆ ಹೋಗಿ. ಅದೊಂದು ಅಷ್ಟೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್. ಅದು ಬಿಟ್ಟರೆ ನಾನು 2024ಅಲ್ಲಿ ಹೇಳ್ದಂಗೆ ಬಿಗ್ ಅಚೀವ್ಮೆಂಟ್ಸ್, ಏನೂ ಸ್ಟ್ರೆಸ್ ಇಲ್ಲ. ನಾನು ಕೂಲ್ ಆ್ಯಂಡ್ ಕಾಮ್ ಆಗಿ ನನ್ನದೇ ಆಗಲಿ, ಪ್ರೀತಮ್ದೇ ಆಗಲಿ, ನಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಾವು ಆರಾಮಾಗಿ ಸ್ಮೂತ್ ಲೈನ್ ಹೇಳಿದ್ರೆ ಗ್ರಾಫ್ ಹಿಂಗೆ ಹೋಗಿಲ್ಲ ಅಂತ ಪರವಾಗಿಲ್ಲ, ಹಿಂಗೆ ಆರಾಮಾಗಿ ಹಿಂಗೆ ಹೋದರೆ ಸಾಕಂತ. ಆ್ಯಂಡ್ ಇವಾಗ ಏನಿದೆ ನಮ್ಮ ಹತ್ರ ಅದೇ 2024ಅಲ್ಲಿ ಇನ್ನೂ ಜಾಸ್ತಿ ಇದ್ದು. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಫುಡ್. ವಿ ಆರ್ ಬೈಯಿಂಗ್ ಫುಡ್, ವಿ ಆರ್ ಹ್ಯಾಪಿ ದಟ್ ವಿ ಆರ್ ಹ್ಯಾವಿಂಗ್ ಫುಡ್ ಅಲ್ವಾ. ಸೊ ಕೆಲವ್ರಿಗೆ ದೇ ಕಾಂಟ್ ಇವನ್ ಅಫೋರ್ಡ್ ಇಟ್. ವಿ ಆರ್ ಅಫೋರ್ಡಿಂಗ್ ಅ ಗುಡ್ ಫುಡ್, ವಿ ಆರ್ ಹ್ಯಾವಿಂಗ್ ಅ ಗುಡ್ ಲೈಫ್ ಸ್ಟೈಲ್, ಗುಡ್ ಲೈಫ್. ಅದೇನೇ ನಮಗೆ ಸಾಕು, ಅದೇ ಕಾನ್ಸ್ಟೆಂಟ್ ಆಗಿದ್ರೆ ಸಾಕಂತ ಗಾಡ್ ಹತ್ರ ಪ್ರೇ ಮಾಡ್ತಾ ಅಷ್ಟೇ. ದಟ್ ಈಸ್ ಮೈ ವಿಷನ್ ಬೋರ್ಡ್ ಫಾರ್ 2024. ಆ್ಯಸ್ ಸಿಂಪಲ್ ಆಸ್ ದಟ್, ಆ್ಯಸ್ ಕಾಮರ್ ಆಸ್ ದಟ್.
ಪೀಸ್ಫುಲ್ ಆಗಿರ್ಬೇಕು ಅಷ್ಟೇ ನಂದು 2024 ಗೋಲ್ಸ್ ಅಥವಾ ಏನೇ ಇದ್ರೂ, ಬಿಕಾಸ್ ಗೋ ವಿತ್ ದ ಫ್ಲೋ ಅಂತ ಅಷ್ಟೇ. ಬಟ್ ನಾನು ಇಷ್ಟೇ ಅಂದ್ಕೊಂಡಿರೋದು, ಎಷ್ಟೆಲ್ಲ ಸೀರಿಯಸ್ ಆಗಿಲ್ಲ ಅದು ಕ್ಯಾಮ್ರಾ ಮುಂದೆ ಎಲ್ಲ ಬಂದು ನಂದು ಈ ಥರ ಪರ್ಸ್ನಲ್ ಥಿಂಗ್ಸ್ ನಂದು ಏನಿದೆ ಗೋಲ್ಸ್ ಆ ಥರ ಎಲ್ಲ ನಾನು ಹೇಳ್ಕೊಡೋಲ್ಲ, ಮಾತಾಡೋಳಲ್ಲ. ಇನ್ ಅ ಗ್ರೇಟ್ಫುಲ್ ನೋಟ್ ಆ್ಯಕ್ಚುಲಿ ಐ ಸೆಡ್ ಆಲ್ ದೀಸ್. ಆ್ಯಕ್ಚುಲಿ ಇವತ್ತು ನಂಗೆ ತುಂಬ ಪ್ಲ್ಯಾನ್ಸ್ ಇತ್ತು. ನಾವು ಬೆಳಗ್ಗೆ ಪ್ರಾಣಿಗೆ ಹೋಗಿ ಬಂದ್ವಿ, ಅದು ಫ್ಲಾಪ್ ಆಯಿತು. ಅದು ವ್ಲಾಗ್ ಮಾಡಿದ್ದೀನಿ, ಲಾಸ್ಟ್ ವ್ಲಾಗ್ ನೋಡಿರ್ತೀರಾ. ಸೊ ಅದಾದಮೇಲೆ ವೆಂಟ್ ಟು ಡೀಪ್ ಸ್ಲೀಪ್. ಇದು ನನಗೆ ಆ್ಯಕ್ಚುಲಿ ಬೇಕಿತ್ತು. ನನ್ನ ಫೇಸ್ ನೋಡೋದೇ ಗೊತ್ತಾಗ್ತಿದೆಲ್ಲ, ಒಂಥರ ಫ್ರೆಶ್ ಆಗು ಅನಿಸ್ತಿರ್ಬೋದು, ಬಟ್ ಅಷ್ಟು ಪಫಿ ಆಗು ಅನಿಸ್ತಿರ್ಬೋದು. ಬಿಕಾಸ್ ಲೈಕ್ ಲಿಟ್ರಲಿ 3:30 ಹಂಗೆ ಬಂದೋಳು, ಈಗ 6:37 ಈಗ ಎದ್ದಿದ್ದೀನಿ. ಆ್ಯಕ್ಚುಲಿ ನನಗೆ ಪಾರ್ಲರಲ್ಲಿ ಅಪಾಯಿಂಟ್ಮೆಂಟ್ ಇತ್ತು, ಹೋಗಬೇಕಿತ್ತು, ಏನೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ವೆಂಟ್ ಟು ಡೀಪ್ ಸ್ಲೀಪ್ ಆ್ಯಂಡ್ ಐ ವಾಂಟೆಡ್ ಇಟ್. ಹಾಗಾಗಿ ಈಗ ಅನ್ಕೋತಾ ಇದ್ದೀನಿ, ಸೊ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ವಿಂಕಾ ರೋಸ್ಗೆ ಹೋಗೋಣ ಅಂತ. ಏನು ಗೊತ್ತಾ, ನಾನು ನ್ಯೂ ಇಯರ್ಗೆ ಏನೂ ಶಾಪಿಂಗ್ ಮಾಡಿಲ್ಲ. ನನಗೆ ನೆನ್ನೆ ನೈಟ್ ಒಂಥರ ಫ್ಲ್ಯಾಶ್ ಆಯಿತು, ಓಕೆ ನ್ಯೂ ಇಯರ್ಗೆ ಏನಾರು ಒಂದು ಕುರ್ತಾ ಸೆಟ್ ಥರ ತೊಗೊಳ್ಳೋಣ ಟೆಂಪಲ್ಗೆ ಹೋದರೆ ಹಾಕೊಳ್ಳೋಕ್ಕೆ ಅಂತ. ಸೊ ಮಿಂತ್ರಾದಲ್ಲಿ ನೋಡಿದೆ, ಯಾವುದು 2 ಡೇಸಲ್ಲಿ ಡೆಲಿವರಿ, ಲೈಕ್ 1ನೇ ತಾರೀಕು ಬರ್ತಿರ್ಲಿಲ್ಲ. ಸೊ ಅದಕ್ಕೆ ಜಸ್ಟ್ ಸ್ಟಾಪ್ಡಿಡ್, ಓಕೆ ಇರೋದೇ ಹಾಕೊಳ್ಳೋಣ, ಇಟ್ಸ್ ಫೈನ್ ಅಂತ. ಆ್ಯಂಡ್ ಎಷ್ಟೊಂದು ಟ್ಯಾಗ್ ರಿಮೂವ್ ಮಾಡ್ದಿರೋದು ಎಷ್ಟೊಂದು ಇದೆ ಕ್ಲಾತ್ಸು. ಯಾವುದೋ ಒಂದು ಪೇರ್ ಮಾಡಿ ನ್ಯೂ ಇಯರ್ ಈವ್ನಿಂಗ್ ನಾನು ಏನಾರು ನಾಳೆ ಈವ್ನಿಂಗ್ ಹೋದರೆ ಹಾಕ್ಕೊಳ್ಳೋಣ ಅಂತ ನಾನು ಅನ್ಕೋತಿದ್ದೀನಿ. ಒಂದು ಕಾರ್ಡ್ ಸೆಟ್ ಹಾಕ್ಕೊಳ್ಳೋಣ ಅಂತ. ನಂದು ಹಾಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದು ಹಾಕ್ಕೊಳ್ಳೋಣ ಅನ್ಕೋತಿದ್ದೀನಿ. ಅದಕ್ಕೆ ನಾನು ಯಾವ್ದಾದ್ರು ಇಯರಿಂಗ್ಸ್ ಮ್ಯಾಚ್ ಮಾಡೋಣ ಅಂತ. ರೈಟ್ ನಾವು ಅದಕ್ಕೆ ಮ್ಯಾಚ್ ಆಗೋದು ಯಾವುದು ಇಲ್ಲ ಅನಿಸ್ತು. ಅದು ಒಂದಾದ್ರು ಏನಾದ್ರು ತೊಗೊಳ್ಳೋಣ ಅಂತ ವಿಂಕಾ ರೋಸ್ಗೆ ಹೋಗೋಣ. ಜಸ್ಟ್ ಎಲ್ಲೂ ಕಾನ್ಸಂಟ್ರೇಷನ್ ಅಥವಾ ಇನ್ನೂ ಡಿವಿಯೇಷನ್ ಆಗದೆ ಜಸ್ಟ್ ಹೋಗಿ ಇಯರಿಂಗ್ಸ್ ಮಾತ್ರ ತೊಗೊಳೋದಕ್ಕೆ ಮ್ಯಾಚ್ ಆಗೋದಿದ್ರೆ ಬರೋಣ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ನನ್ನ ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಕ್ರಿಸ್ಮಸ್ಗೆ ಮಾಡಿಸ್ಕೊಂಡ್ಬಿಡೋಣ ನೇಲ್ಸು, ನ್ಯೂ ಇಯರ್ ಪ್ರಾಪ್ರಿಯೇಟ್ ನೇಲ್ಸು. ಸೊ ದಟ್ ನಮ್ಮಮ್ಮ ಇದ್ದಾರಲ್ಲ, ನನಗೆ ಅಷ್ಟೊಂದೇನು ಕೆಲಸ ಮಾಡಲ್ಲ. ಈಗ ನಮ್ಮಮ್ಮ ಎಲ್ಲ ಮಾಡ್ತಾರಲ್ಲ, ಸೊ ನೇಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಇರುತ್ತೆ ಅಂತ. ಬಟ್ ನಾನು ಕ್ರಿಸ್ಮಸ್ ಟೈಮಲ್ಲಿ ಮಾಡಿಸ್ಕೊಳ್ಳಿಲ್ಲ. ಯಾಕೆ ಅಂದರೆ ನಾವು ಶಾರ್ಟ್ಸು ಅಥವಾ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ, ಜೆಲ್ ನೇಲ್ ಪಾಲಿಶ್ ಅಥವಾ ಏನೋ ಸೆಟಪ್ ಇದೆ ನೇಲ್ ಆರ್ಟ್ ಸ್ಟುಡಿಯೋದು, ಅದೆಲ್ಲ ಇದೆ ನಮ್ಮ ಮಂಡ್ಯದಲ್ಲಿ, ನಮ್ಮ ಶರದಿ ಹತ್ರ. 2-3 ಸರಿ ಮಾಡಿಕೊಂಡೆ ಆಯಿತಾ. ಇಲ್ಲಿ ಬಂದಮೇಲೆ ನನಗೆ ಅದು ಚಿಪ್ ಆಫ್ ಆಯಿತು. ಅದಾದಮೇಲೆ UV ರೇಸ್ ಅಥವಾ ಮಾಮೂಲಿ ಅದು ಮಿಷಿನ್ ಒಳಗಡೆ ಇಟ್ಟಿರ್ತೀವಲ್ಲ, ಸೊ ಅವರು ಇಲ್ಲಿ ಪ್ರೊಫೆಷನಲಿ ಅವ್ರು ಮಾಡಿದಾಗ ಇಲ್ಲೆಲ್ಲ ತೆಳ್ಳಾಗಿ ಒಂಥರ ಆಗುತ್ತೆ ಗೊತ್ತಾ ನೇಲ್ಸು, ಆ ಥರ ಆಗಿತ್ತು. ಸೊ ಅದಕ್ಕೆ ಒಂದು ಬ್ರೇಕ್ ಥರ ಇರಲಿ ಅಂತ ಹಾಗೆ ಬಿಟ್ಟೆ. ಸೊ ಈಗ ನನಗೆ ಮತ್ತೆ ಮಾಡಿಸ್ಕೊಳ್ಳೋದ ಬೇಡವಾ, ಬಿಕಾಸ್ ಅವ್ರು ಇನ್ನೂ ನನಗೇನು ಬರೀ ಜೆಲ್ ನೇಲ್ ಪಾಲಿಶ್ ಹಾಕಿದ್ದಕ್ಕೆ ಹಂಗಾಗೋಯ್ತಲ್ಲ ನನ್ನ ನೇಲ್ಸ್. ಆ್ಯಂಡ್ ನಂಗೆ ಸ್ವಲ್ಪ ಐರನ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ನನಗೆ, ಲೈಕ್ ಹಿಮೋಗ್ಲೋಬಿನ್ ಆಲ್ ದ್ಯಾಟ್ ಆ್ಯಕ್ಚುಲಿ. ಹಾಗಾಗಿ ಮತ್ತೆ ಬೇಡ ನನ್ನ ನೇಲ್ಸ್ಗೆ ಹಾಕೋದು ಅಂತ ಹಂಗೆ ಅಂದ್ಕೊಂಡು ನಾರ್ಮಲ್ ನೇಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ನ್ಯೂ ಇಯರ್ಗೆ ನೇಲ್ಸ್ ಮಾಡಿಸ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು. Okay, we will do it on some other day or some other time. The other plan, we'll go for Vinka Rose, we'll purchase the earring, we'll come back, and tomorrow I want to go for parlor because I badly need some like stress buster thara, one facial, one clean up, one massage, and relaxation beku for my face and back. Ashte adu bitre bere enilla. Eyebrows ಸ್ವಲ್ಪ growth ಆಗಿದೆ, ಸ್ವಲ್ಪ ಐಬ್ರೋಸ್ ಮಾಡಿಸ್ಕೊಳ್ತೀನಿ ನಾನು. ಸೊ ಇಷ್ಟು. ಸೊ ಈಗ ಕಾಲ್ ಮಾಡಿ ನಾಳೆ ಇಯರ್ ಎಂಡ್ ಅಲ್ಲ, ಅವ್ರು ಇರ್ತಾರ, ಓಪನಿಂಗ್ ಇದೆಯಾ, ಪಾರ್ಲರ್ ಇಲ್ವಾ ಕೇಳ್ಕೊತೀನಿ. ನಾನು ಹೋಗೋದಿಲ್ಲ, ನಮ್ಮ ಮನೆ ಹತ್ರ ಅಭೀತಿ ಗೊತ್ತಿರುತ್ತೆ ನಿಮಗೆ ನನ್ನ ವ್ಲಾಗ್ಸ್ ನೋಡ್ತಿದ್ರೆ. ಸೊ ಆ್ಯಕ್ಚುಲಿ ಇವತ್ತು ಬರ್ತೀನಿ ಅಂದಿದ್ನ, ನಾಳೆ ಬರ್ತೀನಿ ಅಂದಿದ್ನ, ಐ ಟು ಡೋಂಟ್ ರಿಮೆಂಬರ್. ಬಟ್ ಇವತ್ತು ಹೋಗಲಿಲ್ಲ. ಸೊ ನಾಳೆ ಅದೊಂದು ಕೆಲಸ, ಇವಾಗ ಇದೊಂದು ಅಷ್ಟೇ. ಈ ಇಯರ್ ಎಂಡ್ ಹಿಂಗೆ ಕೂಲಾಗಿ ಆರಾಮಾಗಿ ಎಂಡ್ ಮಾಡೋದು. ನಾಳೆ ಈವ್ನಿಂಗ್ ಏನಾರು ಆಚೆ ಹೋದರೆ ಆಬ್ವಿಯಸ್ಲಿ ಐ ವ್ಲಾಗ್ ಇಟ್. ಇನ್ನೂ ಒಂದು ನಿಮಗೆಲ್ಲ ಹೇಳೋದು ಮಾಡ್ಬಿಟ್ಟೆ. ವೆನ್ ಇಸ್ ಮೈ ಚಮ್ಮಿಂಗ್ ಡೇಟ್ಸ್? ಇಟ್ಸ್ ಆನ್ Jan 1st. Like 1st is my date and I don't know what will happen because all 2-3 months in the 1-1-1 correctagi I got my periods. And ee varsha hanga agbitre I can't go for temple, advan bejar ide. And already ivattu nenne ella night was not so good to me, my stomach was paining and ಒಂಥರ ಗೊತ್ತಾಗ್ತಲ್ಲ 2-3 days periods ಇದ್ದಾಗ ಹೆಂಗೆ ಒಂಥರ ನಮಗೆ ಆರಾಮ್ ಅನ್ಸಲ್ವಲ್ಲ, ಹಂಗಿದೆ ನನ್ನ ಡೇಸು. So I'm like okay chalo, yeah, now let's get fresh and we'll go. ಇಯರ್ ಎಂಡ್ ಫೀಲಿಂಗ್ ಈಗ ಅನಿಸ್ತಿದೆ ಬಿಕಾಸ್ ತುಂಬ ರಶ್ ಇದೆ. ವಿಂಕಾ ರೋಸ್ ಹೆಂಗೋ ಮ್ಯಾನೇಜ್ ಮಾಡಿ ಐ ಗಾಟ್ ಸಮ್ 2 ಇಯರಿಂಗ್ಸ್ ಅಷ್ಟೇ. ಬಿಕಾಸ್ ಎಲ್ಲ ಬಂದಿದ್ದೆಲ್ಲ ಸ್ಟಾಕ್ ಆ್ಯಕ್ಚುಲಿ ಖಾಲಿ ಆಗಿದೆ ಅಂತೆ. ಅವರು ಹೇಳ್ತಾಯಿದ್ರು ಎವ್ರಿಥಿಂಗ್ ವಾಸ್ ಫಿಲ್, ಬಟ್ ಎಲ್ಲ ಖಾಲಿ ಆಗಿದೆ ಅಂತ. ಅಫ್ಕೋರ್ಸ್ ಇಯರ್ ಎಂಡ್ ಎಲ್ಲ ಶಾಪ್ ಮಾಡ್ತಿರ್ತಾರೆ. ಸೊ ನನ್ನ ಲೈಕಿಂಗ್ಸ್ ಥರ ಸಿಗಲಿಲ್ಲ ಈ ಸರಿ. ಬಟ್ ನಂಗೆ ಇಷ್ಟ ಆಗಿದೆ, ಯಾವುದೋ ಒಂದು ಕ್ಯೂಟ್ ಆಗಿರೋ ಒಂದು 2-3 ಇಯರಿಂಗ್ಸ್ ತೊಗೊಂಡೆ, ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಈಗ ನಾನು ಆ್ಯಕ್ಚುಲಿ ಮರ್ತೇ ಬಿಟ್ಟಿದ್ದೆ, ನನ್ನ ಫ್ರೆಂಡ್ ಬರ್ತ್ಡೇ ಫಸ್ಟ್ ರಮ್ಯಾದು. ಸೊ ಅವಳಿಗೆ ಎಗ್ಲೆಸ್ ಕೇಕ್, ಶಿ ನಾಟ್ ಹ್ಯಾವ್ ನಾನ್ ವೆಜ್ ಅಲ್ಲ, ಸೊ ಎಗ್ಲೆಸ್ ಕೇಕ್ ಬುಕ್ ಮಾಡಬೇಕು. ಸೊ ಈಗ ಅಲ್ಲಿ ಹೋಗೋಣ. ಕೇಕ್ ಸ್ಟಾಪಲ್ಲಿ ಬುಕ್ ಮಾಡೋಣ ಅನ್ಕೋತಿದ್ದೀನಿ. ಕೇಕ್ ಬುಕ್ ಮಾಡಿಬಿಟ್ಟು ವಿಲ್ ಗೋ ಟು ಹೋಮ್. ಡಿನ್ನರ್ ಟೈಮ್. This is the next day, 31st December. ನಾನು ನೆನ್ನೆ ಹೇಳ್ದಂಗೆ I want to go for saloon. ಸೊ ಆ್ಯಕ್ಚುಲಿ 12:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು, ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದು 1:30 ಆಗ್ತಿದೆ ಈಗ.
ಯಾ ಹೋಗೋಣ. ಐ ಬ್ಯಾಡ್ಲಿ ನೀಡ್ ಅ ಫೇಸ್ ಮಸಾಜ್, ಲೈಕ್ ಅ ಫೇಶಿಯಲ್ ಆರ್ ಕ್ಲೀನ್ ಅಪ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಮಾಡಿಸ್ಕೊಂಡು ರಿಲ್ಯಾಕ್ಸಾಗಿ 1.5 hour ಆದರೂ ಇಟ್ಸ್ ಓಕೆ. ಸೊ ಟೈಮ್ ಸ್ಪೆಂಡ್ ಮಾಡಿಕೊಂಡು ದೆನ್ ಐ ಬಿ ಬ್ಯಾಕ್. ಮತ್ತೆ ಫ್ರೆಶ್ ಆಗಬೇಕು, ಬಂದು ಫ್ರೆಶ್ ಆಗಿ ವಿಲ್ ಗೋ ಔಟ್ ಲೈಕ್ ನೈಟ್ ಪಬ್ ಎಲ್ಲಿಗಾರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಬುಕ್ ಕೂಡ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ. ಎನಿಹೋ ಐ ವ್ಲಾಗ್. ಸೊ ಯಾ ನಾವು ವಿ ಆರ್ ಗೋಯಿಂಗ್ ಫಾರ್ ಸಲೂನ್, ಲೆಟ್ಸ್ ಗೋ. ಮಧ್ಯಾಹ್ನ ಮಾತಾಡಿ ಹೋದ್ಮೇಲೆ ಮತ್ತೆ ಪಾರ್ಲರಿಂದ ಬಂದಮೇಲೆ ಕ್ಯಾಮ್ರಾ ಮುಂದೆ ಬಂದಿಲ್ಲ. ಈಗ 9 o'clock, sharp 9 o'clock. I'm super duper glam up and ready. So yeah, it's 31st evening, like New Year evening, year-end evening, December. So ನಾವು ಬುಕ್ ಮಾಡಿದ್ದೀವಿ ಕಪಲ್ಸ್ಗೆ in 1522, like RR Nagar 1522. So we are going there. Or actually 8 o'clock ಬನ್ನಿ, ಬುಕ್ಕಿಂಗ್ ಅವ್ರಿಗೆ ಫಸ್ಟ್ ಲೈಕ್ ಪ್ರಿಯಾರಿಟಿ ಥರ. ನಿಮ್ಮ ಸೀಟ್ಸ್ ಎಲ್ಲ ಲೈಕ್ ನಿಮ್ಮದು ಬುಕ್ ಆಗಿರುತ್ತೆ ಟೇಬಲ್ಸು. ಸೊ ದಟ್ ಯು ಕಮ್ ಅಟ್ 8:30 ಅಂದರು. ನಾನಿಲ್ಲ 9:30ಗೆ ಬರ್ತೀವಿ ನಾವು ಅಂದ್ಕೊಂಡ್ವಿ, ಬಿಕಾಸ್ ಅಷ್ಟು ಬೇಗ ಹೋಗೋದು ಬೇಡ ಅಂತ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ. ಐ ಶೋ ಯು ಆಲ್. ದ ಬ್ಯಾಕ್ಗ್ರೌಂಡ್ ಮೆಸ್ ಇಗ್ನೋರ್ ಮಾಡಿ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಸೊ ಬಿಕಾಸ್ ತುಂಬ ಚಳಿ ಇದೆ, ಕಾಂಡ್ ಬೇರೆ. ಇದಕ್ಕೂ ನಾನು ಲೇಯರ್ ಮಾಡ್ಕೊಂಡು ಹೋಗ್ತೀನಿ, ಅಲ್ಲಿ ರಿಮೂವ್ ಮಾಡ್ತೀನಿ. ಬಟ್ ನನಗೆ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಇತ್ತು, ಬಟ್ ನಾನಿಲ್ಲ, ಐ ಆಮ್ ಗೋಯಿಂಗ್ ದಿಸ್ ವೈಬ್ ಇದೆ ಸಾಕು ನನಗೆ ಅಂತ ಅನಿಸ್ತು. ಐ ಆಮ್ ಕಂಫರ್ಟಬಲ್. ಆ್ಯಂಡ್ ತುಂಬ ಚಳಿ ಆದರೆ ನನಗೆ ತುಂಬ ನಡುಗೆ ಬರುತ್ತಲ್ಲ, ಲೈಕ್ ಐ ವಿಲ್ ಬಿ ಶಿವರಿಂಗ್, ಅದಕ್ಕೆ ನಂಗೆ ಆಗಲ್ಲ. ಸೊ ಯಾ, ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಆ್ಯಂಡ್ ದಿಸ್ ಇಸ್ ಮೈ ಮೇಕಪ್ ಲುಕ್. ಐ ಡನ್ ಸಮ್ ಎಫರ್ಟ್ ಇನ್ ಮೈ ಮೇಕಪ್ ಆ್ಯಂಡ್ ಐ ಡನ್ ದ ಮೇಕಪ್. ಇಟ್ ಇಸ್ ಲುಕಿಂಗ್ ಸೋ ಗುಡ್, ಫ್ಲಾಲೆಸ್. 9 o'clock ಆಗಿಬಿಟ್ಟಿದೆ. ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಸೊ ಬ್ಲಾಬ್ಲರ್ ಮಾಡ್ಕೊಂಡು ಹೇಳ್ತಾ ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ. ಜೊತೆಗೆ ಗೆಟ್ ರೆಡಿ ವಿತ್ ಮೀ ಬೇರೆ ಫಿಲ್ಮ್ ಮಾಡ್ತಾ ಇದ್ದೆ. ಐ ಆಮ್ ರೆಡಿ ನಾವು, ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ 31st ಈವ್ನಿಂಗ್ ಟು ಸೆಲೆಬ್ರೇಟ್ ದಟ್ ಮೀ ಆ್ಯಂಡ್ ಪ್ರೀತಮ್ ವಿ ಆರ್ ಬೋತ್. ನಾವಿಬ್ಬರೇ ಹೋಗ್ತಿರೋದು. ಆ್ಯಕ್ಚುಲಿ ನಾವು ಯೂಶ್ವಲಿ ನಾಳೆ ನೈಟ್ ಡಿನ್ನರ್ ಹೋಗ್ತೀವಿ, ಯಾವಾಗಲೂ ಅಷ್ಟೇ. ಹಿಂದಿನ ದಿನ ಈ ಥರ ಪಾರ್ಟಿಗೆ ಹೋಗಿದ್ದೀವಿ, ಬಟ್ ತುಂಬ ರೇರು. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಐ ಆಮ್ ಎಕ್ಸೈಟೆಡ್. ತುಂಬ ಏನು ಪಾರ್ಟಿ ಫ್ರಿಕ್ಸ್ ಅಲ್ಲ ನಾನು ಅವನು. ಯಾಕೆ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ಪಕ್ಕನೇ ಬಂದು ಆ ಥರ ಕ್ರೌಡೆಡ್ ಪ್ಲೇಸಿಗೆ ಆ ಥರ ಅಷ್ಟು ಹಿಂಸೆಲ್ಲಿ ನಮ್ಗೆ ಹೋಗೋಕೆ ಇಷ್ಟ ಇಲ್ಲ. ಸ್ವಲ್ಪನಾದ್ರು ಚೆನ್ನಾಗಿರಬೇಕು. ಬಟ್ DJ ಪಾರ್ಟಿ ಇರೋದ್ರಿಂದ ಇವತ್ತು ಕ್ರೌಡ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ಈವ್ನಿಂಗ್ ಅವರೇ ಕಾಲ್ ಮಾಡಿ ಆ್ಯಕ್ಚುಲಿ 8 o'clock 8:30ಗೆ ಬನ್ನಿ, ನಿಮ್ಮದು ಬುಕ್ಕಿಂಗ್ ಕನ್ಫರ್ಮ್ ಇದೆ ಅಂತ ಹೇಳಿದ್ರು. ಸೊ ನಾನು ಅವಾಗ ಯಾಕೆ ಅಂತ ಕೇಳಿದಾಗ ತುಂಬ ಕ್ರೌಡ್, ತುಂಬ ಬುಕ್ಕಿಂಗ್ಸ್ ಬರ್ತಿದೆ ಅದಕ್ಕೆ ಅಂದರು. ನಂಗೆ ಆವಾಗಲೇ 2 months ಆಯಿತು ಹೋಗೋದಾ ಬೇಡವಾ ಅಂತ. ಬಟ್ ದುಡ್ಡು ಕೊಟ್ಟು ಬುಕ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ವಿ ಆರ್ ಗೋಯಿಂಗ್. ಬೇಗ ಬಂದುಬಿಡ್ತೀವಿ ಅನಿಸುತ್ತೆ. 12 ತನಕ ಇರ್ತೀವ ಇಲ್ವಾ ಅದು ಗೊತ್ತಿಲ್ಲ. ಡಿನ್ನರ್ ಮುಗಿಸ್ಕೊಂಡು ಸೊ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ. ನಾರ್ಮಲ್ ಡಿನ್ನರ್ ಡೇಟ್ ಥರ ನಾವು ಹೋಗ್ತಾನೆ ಇರ್ತೀವಿ, ನಿಮಗೂ ಗೊತ್ತು, ಅದೇ ಥರ ಇದು. ರೆಡಿ, ಲೆಟ್ಸ್ ಗೋ. I didn't came and said you all here Happy New Year 2024. It's coming out from 1522 and it's 12:30. In 15 minutes official agi close ಮಾಡ್ತಾರೆ. 12:45 1 PM ಹಂಗೆ. ತುಂಬ ಫಿಲ್ಮ್ ಮಾಡೋಕ್ಕಾಗಲಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ವೈ ಬಿಕಾಸ್ ಕನ್ನಡ ಸಾಂಗ್ಸ್ ಹಾಕಿದ್ರಾ. ಸೊ ಅದು ಅಪ್ಪು ಸರ್ ಸಾಂಗಲ್ಲಿ ನಾವು ಎಂಟರ್ ಆದ್ವಿ 2024ಗೆ 12 o'clockಗೆ. ಸೊ ದ ವೈಬ್ ವಾಸ್ ಸೋ ಗುಡ್ ಆ್ಯಂಡ್ ಐ ಎಂಜಾಯ್ಡ್ ಅ ಲಾಟ್ ಆ್ಯಕ್ಚುಲಿ. ಸೊ ವಿ ಆರ್ ನಾಟ್ ಪಾರ್ಟಿ ಫ್ರೀಕ್, ನಾನು ಹೇಳ್ದಂಗೆ ಪಾರ್ಟಿ ಫ್ರೀಕ್ ಅಲ್ಲ, ಬಟ್ ಆದರೂ ನಾವಿಬ್ಬರು ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ಇಟ್ ವಾಸ್ ಲಾಟ್ ಆಫ್ ಫನ್ ಆ್ಯಂಡ್ 2024ಗೆ ಒಂದು ಪಾಸಿಟಿವ್ ಆಗಿ ಒಂದು ಚೆನ್ನಾಗಿ ಎಂಟರ್ ಆದ್ವಿ. ಸೊ ಚೆನ್ನಾಗಿತ್ತು ಆ್ಯಂಡ್ ನಮಗೆ ತುಂಬ ಎಂಟರ್ಟೈನ್ಮೆಂಟ್ ಇತ್ತು. ಎದುರುಗಡೆ ತುಂಬ ಹೈ ಆಗಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರಲ್ಲ.
ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ಪ್ರೀತಮ್ ಪಾರ್ಕಿಂಗ್ ಮಾಡಿದಲ್ಲ ಈಸ್ ಬ್ರಿಂಗಿಂಗ್ ಇಸ್ ವೆಹಿಕಲ್. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಓಕೆ ನಾನು ವಿಶ್ ಮಾಡಿಲ್ಲ, ನಾನು ವ್ಲಾಗ್ ಮಾಡಿಲ್ಲ. ಐ ಕೇಮ್ ಹಿಯರ್ ಟು ಸೇ ಯು ಆಲ್ ದಟ್ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಸಿ ಯು ಆಲ್ ಟುಮಾರೋ ಮಾರ್ನಿಂಗ್, ಲೈಕ್ ಇವತ್ತೇ ಅಫಿಷಿಯಲ್ ಆಗಿ, ಬಟ್ ಮಾರ್ನಿಂಗ್ ಐ ಸಿ ಯು ಆಲ್. ಆ್ಯಕ್ಚುಲಿ ಏನು ನಾವು ಕಾರ್ ತಂದಿಲ್ಲ, ಟೂ ವೀಲರಲ್ಲೂ ಹೋದರೆ ಮಜಾ ಇರುತ್ತೆ. ಮಿಡ್ ನೈಟ್ ಟೂ ವೀಲರಲ್ಲೂ ಹೋಗೋಣ ಅಂತ ಟೂ ವೀಲರ್ ಆ್ಯಂಡ್ ಇಟ್ಸ್ ಫೀಲಿಂಗ್ ಸೋ ಗುಡ್, ಲೈಕ್ ಫಸ್ಟ್ ರೈಡ್ in 2024. ಮಾರ್ನಿಂಗ್ ಆ್ಯಂಡ್ ಫಸ್ಟ್ ಮಾರ್ನಿಂಗ್ ಆಫ್ 2024. ಸೊ ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಉಪ್ಪಿಟ್ಟು, ಸ್ಪೆಷಲ್ ಉಪ್ಪಿಟ್ಟು ನಾನು ಮಾಡಿದ್ದು. ಇದು ಕೇಸರಿ ಬಾತ್ ಆ್ಯಕ್ಚುಲಿ, ಅಂದರೆ ಸಜ್ಜಿಗೆ ಥರ ಮಾಡಿದರೆ, ಕಲರ್ ಏನು ಆ್ಯಡೆಡ್ ಕಲರ್ ಬೇಡ ಅಂತ ಹಾಕ್ಸಿಲ್ಲ, ನಮ್ಮಮ್ಮ ಮಾಡಿದ್ದು. ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ 2024 ಉಪ್ಪಿಟ್ಟು. ಕೇಸರಿ ಬಾತ್ ಇದೆ, ದಟ್ ಈಸ್ ಓಕೆ, ನೈಸ್, ಸೂಪರ್ ಡೂಪರ್ ರೆಡಿ. ಆ್ಯಕ್ಚುಲಿ ತುಂಬಾ ಲೇಟ್ ಆಯಿತು ಬಿಗ್ ಬಾಸ್ ನೋಡಿಕೊಂಡು ಎಲ್ಲ. ಯಾಕೋ ನಮ್ಮಿಬ್ಬರಿಗೆ, ನನಗೂ ಪ್ರೀತಮ್ಗೆ ನೆನ್ನೆ ಎಲ್ಲ ನಾವು ನೈಟ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿದ್ವಾ. ಬೆಳಗ್ಗೆ ಈ ಚಳಿಗೆ ಎದ್ದು ಸ್ನಾನ ಮಾಡೋಕ್ಕೆ ಆಗಲಿಲ್ಲ. ಈಗ ಮಧ್ಯಾಹ್ನ ಆಗಿಬಿಟ್ಟಿದೆ ಆಲ್ರೆಡಿ 1 o'clock. ಸೊ ಈಗ ಬಿಗ್ ಬಾಸ್ ಮುಗೀತು, ಫ್ರೆಶ್ ಆದ್ವಿ. ನೆನ್ನೆ ನೈಟ್ ಬಿಗ್ ಬಾಸ್ ನೋಡಿರಲಿಲ್ವಲ್ಲ, ಸೊ ನೋಡ್ಕೊಂಡು ಕೂತಿದ್ವಿ. ಸೊ ನಾನು ಹೇಳ್ದಂಗೆ ನಾನು ಇಬ್ಬರಿಗೆ ಯಾವುದೇ ಶಾಪಿಂಗ್ ಮಾಡಿಲ್ಲ. ಸೊ ಈ ಥರ ಹಾಕ್ಕೊಂಡಿದ್ದೀನಿ, ಇಸ್ ವಾಟ್ ಐ ಆಮ್ ವೇರಿಂಗ್. ಆ್ಯಂಡ್ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ರಮ್ಯನ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಬೇಕು. ಅವ್ಳಿಗೆ ಸರ್ಪ್ರೈಸ್ ಗಿಫ್ಟ್ಸ್ ಬೇರೆ ತೊಗೊಂಡಿದ್ದೀನಿ, ಕೊಡಬೇಕು. ಆಲ್ ದಟ್ ಪ್ಲ್ಯಾನ್ ಅದು ಮುಗಿಸ್ಕೊಂಡು ನಮ್ಮನ್ನ ಕಮ್ ಬ್ಯಾಕ್. ಪ್ರೀತಮ್ ಇಲ್ಲಿ ಅದೇ ಮಾಮೂಲಿ ನಾವು ಹೋಗಿದ್ವಲ್ಲ ಲಾಸ್ಟ್ ಟೈಮ್, ಪ್ಲ್ಯಾಂಟ್ಸ್ ತೊಗೊಂಡ್ವಲ್ಲ, ಅಲ್ಲಿಗೂ ಹೋಗೋಣ ಅಂತಿದ್ದಾನೆ. ನಮ್ಮಮ್ಮ ಇದ್ದಾರೆ ಕರ್ಕೊಂಡು ಹೋಗೋಣ ಅಂತ. ನನಗೂ ಒಂದು 2-3 ಪ್ಲ್ಯಾಂಟ್ ತೊಗೋಬೇಕಂತಿದೆ, ಬಿಕಾಸ್ ಸೋಫಾ ಇನ್ನೇನು ಬರ್ತಿದೆ. ಸೊ ಸೋಫಾ ಬಂದಾಗ ಅಲ್ಲಿ ಪ್ಲೇಸ್ ಮಾಡೋಣ ಒಂದು 2-3 ಪ್ಲ್ಯಾಂಟ್ ಅಂತ ನನ್ನ ಮೈಂಡಲ್ಲಿದೆ. ಸೊ ನೋಡೋಣ, ಈಗ ಆದರೆ ಟುಡೇ ವಿಲ್ ಗೋ ಆ್ಯಂಡ್ ಪರ್ಚೇಸ್ ದಟ್ಸ್ ದ ಪ್ಲ್ಯಾನ್ ಫಾರ್ ನ್ಯೂ ಇಯರ್. ಲೈಕ್ ನ್ಯೂ ಇಯರ್ ಡೇಗೆ ಇದೇ ಪ್ಲ್ಯಾನ್. ಸೊ ಈಗ ನಾನು, ನಮ್ಮಮ್ಮ, ಪ್ರೀತಮ್, 3 members ಆರ್ ಗೋಯಿಂಗ್ ನೌ. ಫಸ್ಟ್ ಮೇನ್ಲಿ ಫಾರ್ ಟೆಂಪಲ್. ಲೆಟ್ಸ್ ಗೋ. ನಿಮಿಷಾಂಬಾಗ್ ಬಂದಿದ್ವಿ, ಪಕ್ಕನೇ ಕೇಕ್ ಸ್ಟಾಪು. ಸೊ ಈಗ ಕೇಕ್ ತೊಗೊಳಕ್ಕೆ ಹೋಗ್ತಿದ್ದೀನಿ. Birthday to you, happy birthday to you, Ramu, happy birthday. ಅಲ್ಲಿ ಲೇ ರಮ್ಯಾ, ನೀನು ಡವ್ ಅಂತ ಗೊತ್ತಾಗಿದೆ ಕಣೆ. ಫಸ್ಟು ಯಾವುದು ಜಯನಗರದ್ ನೋಡಿದ್ರ ಆಂಟಿ ನೀವು? ಸಾಕು, ಬ್ಲಾಗ್ ಎಲ್ಲ ಇಲ್ಲ. ನಿಂಗೆ ಇಷ್ಟ ಆಯ್ತಾ? ಬ್ಯಾಕ್ ಇನ್ ದ ಹೋಮ್. ನನ್ನ ಮನೆಗೆ ಬರೋಷ್ಟರಲ್ಲಿ 3 ಆಗುತ್ತೆ ಅಂದ್ಕೊಂಡಿದ್ದೆ, 3:30, 3:40 ಆಗಿದೆ. OSR ಅಲ್ಲಿ ಒಳಗಡೆ ಹೋಗಿ ಕುತ್ಕೊಂಡು ತಿನ್ನೋದಕ್ಕೆ ತುಂಬ ರಶ್ ಇತ್ತು, ಕ್ಯೂ ಇತ್ತು. ಸೊ ಅದಕ್ಕೆ ಪಾರ್ಸೆಲ್ ತೊಗೊಂಡು ಬಂದ್ವಿ. ಆಬ್ವಿಯಸ್ಲಿ ಇವತ್ತು ಮಂಡೇ, ಸೊ ಹಂಗಾಗಿ ವೆಜ್ ಪಾರ್ಸೆಲ್, ಆಂಧ್ರ ಸ್ಟೈಲ್ ಮೀಲ್ಸ್ ಪಾರ್ಸೆಲ್. ಲೈಕ್ ಅದು 2-3 ಬರುತ್ತೆ, ಅದು ಯಾವುದೋ ಪ್ಯಾಟ್ರನ್ಸ್. ಒಂದು 3 members ತಿನ್ನೋ ಥರದ್ದು ಮೀಲ್ಸು ಆ ಥರ ಎಲ್ಲ. ಸೊ ನಾವು 3 members ತಿನ್ನೋ ಥರದ್ದು ತೊಗೊಂಡು ಬಂದಿದ್ದೀವಿ. ಸೊ 3:40 ಆಗಿದೆ, ಹೊಟ್ಟೆ ಹಸ್ದಿದೆ. ಬಟ್ ರಮ್ಯವ್ರ ಮನೇಲಿ ಏನಾಯ್ತು ಅಂದರೆ ಸ್ವೀಟು ಎಲ್ಲ ತುಂಬಾ ಕೊಟ್ಟರು. ಆಂಟಿ ಹಾಲ್ಬಾಯ್ ಮಾಡಿದರು, ಜಾಮೂನ್ ಎಲ್ಲ. ಸೊ ಅದೆಲ್ಲ ತಿಂದಿದ್ರಿಂದ ಇದು ಸಸ್ಟೈನ್ ಆಯಿತು. ಈಗ ಊಟ ಮಾಡಿದ್ರೆ ಪರ್ಫೆಕ್ಟ್ ಮಾಡಿ ವಿಲ್ ಗೋ ಟು ಬೆಡ್. ಆ್ಯಂಡ್ ಈಗ ತಂದಿರೋ ಪಾರ್ಸಲ್ ಅಂದರೆ 3 ಅಲ್ಲ, ಲೈಕ್ ಜಾಸ್ತಿ ಜನನೂ ತಿನ್ಬೋದು. ಹಾಗಾಗಿ ನೈಟ್ಗೂ ಇದೇ ಇಟ್ಕೊತೀವಿ. ಸೊ ಸಾರ್ಟೆಡ್ ಅಲ್ಲಿಗೆ ಅದು ಪೂರ್ತಿ ಆರಾಮ. ಇಲ್ಲಿ ಭರ್ಜರಿ ಊಟ ಎಲ್ಲ ಆಗೋಯ್ತು. ನಾನು ವ್ಲಾಗ್ ಮಾಡೋಷ್ಟು ಪೇಷನ್ಸ್ ಅಷ್ಟು ಇದಿರಲಿಲ್ಲ, ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಐ ಹ್ಯಾಡ್ ಫುಡ್. ಆ್ಯಂಡ್ ಈಗ ಐ ಗಾಟ್ ಅ ಪಾರ್ಸಲ್, ಮೀನ್ಸ್ ಐ ರಿಸೀವ್ಡ್ ಅ ಪಾರ್ಸಲ್ ಫ್ರಮ್ H&M. ಸೊ ಇದು ನಾನು ಮೊನ್ನೆನೇ ರಿಸೀವ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇವತ್ತು ಒಂದು ರಿಸೀವ್ ಮಾಡಿದ್ದೀನಿ. ಇನ್ನೊಂದು ಪಾರ್ಸಲ್ ಇದೆ, 2 ಫುಟ್ವೇರ್ ವಿಚ್ ಕಂಟೈನ್ಸ್ 2 ಫುಟ್ವೇರ್, ಲೈಕ್ ಹೀಲ್ಸು, ಬ್ಲಾಕ್ ಹೀಲ್ಸ್ ಥರ. ಸೊ ನನಗೆ ಅದು ನೆನ್ನೆಗೆ ಬೇಕಿತ್ತು, ನೆನ್ನೆ ನ್ಯೂ ಇಯರ್ ನೈಟ್ ಹಾಕ್ಕೋಬೇಕಿತ್ತು ನಾನು. ಪಾರ್ಸಲ್ ಬರಲಿಲ್ಲ. ಸೊ ಇವತ್ತು ಇದನ್ನು ರಿಸೀವ್ ಮಾಡಿದೆ. ಲೈಕ್ ಅನ್ಬಾಕ್ಸಿಂಗ್ ಮಾಡೋಣ. ಮೇ ಬಿ ನಾಳೆ ಅದನ್ನು ರಿಸೀವ್ ಮಾಡ್ತೀನಿ. ಸೊ ಅನ್ಬಾಕ್ಸಿಂಗ್ ಅದನ್ನು ಮಾಡ್ತೀನಿ ಒಟ್ಟಿಗೆ. ಇದೆ ಇವಾಗ, ಲೆಟ್ ಮಿ ಅನ್ಬಾಕ್ಸ್ ಇಟ್. ಟೋಟಲ್ ನಾನು ಏನೇನು ಆರ್ಡರ್ ಮಾಡಿದ್ದೀನಿ, 2 ಬ್ಯಾಗ್ಸು, 2 ಫುಟ್ವೇರ್, 2 ಹೀಲ್ಸು, ಮತ್ತು 2 ಕ್ಲಾತ್ಸ್, ಲೈಕ್ 3 ಕ್ಯಾಟಗರಿ. ಇವಾಗ ಯಾವ್ದು ಬಂದಿದೆ ನೋಡೋಣ. ಅದು ಆ್ಯಕ್ಚುಲಿ 2 ಫುಟ್ವೇರ್, ನನಗೆ ಅದು ಗೊತ್ತಾಯಿತು. ನಾನು ಚೆಕ್ ಮಾಡ್ತಾನೆ ಇದ್ದೆ, ಅದಕ್ಕೆ
ನಂಗೆ ನೆನ್ನೆಗೆ ಬೇಕಿತ್ತು. ಆ್ಯಕ್ಚುಲಿ ನನ್ನ ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ವಿಚ್ ಇಸ್ ದಟ್ ಕ್ರಿಸ್ಮಸ್ ಲಾಂಗ್ ವೀಕೆಂಡ್ ಬ್ಲಾಗ್ ಅಂತ ಮಾಡಿದ್ದೀನಿ. ಅದರಲ್ಲಿ ಐ ವಾಂಟ್ ಟು ಗೋ ಫಾರ್ ಫೋರಮ್. ನಾನು ಹೇಳಿದೆ ನಿಮಗೆ H&M ಎಲ್ಲ ಆಫರ್ ಇದೆ, ಜಾರಾ ಎಲ್ಲ ಇದೆ, ಬಟ್ ಅಲ್ಲಿ ಹೋಗಲಿಲ್ಲ. ನಾನು ಐ ಕಾಂಟ್ ಟೆಲ್ ಫಾರ್ ಪ್ರೀತಮ್ ಅಂತ. ಸೊ ಅವತ್ತಲ್ಲಿ ಹೋಗಿದ್ರೆ ನಾನು ಡೈರೆಕ್ಟಾಗಿ ಶಾಪ್ ಮಾಡೋಣ, H&M ಫೋರಮಲ್ಲಿ ಲಾಂಚ್ ಆಗಿದೆ ಹೊಸದಾಗಿ ಅಂತ ನನ್ನ ಐಡಿಯಾ ಇದ್ದಿದ್ದು. ಸೊ ನಾವಲ್ಲಿ ಹೋಗಲಿಲ್ಲ, ಇಲ್ಲಿ ಗ್ಲೋಬಲ್ ಡಿವಿನಿಟಿಗೆ ಹೋಗ್ಬಿಟ್ಟು ಬಂದ್ವಿ, ಜಸ್ಟ್ ಒಂದು ರೌಂಡ್ ಥರ. ಸೊ ಆಮೇಲೆ ಬಂದು ನಾನು ಓಕೆ ಆನ್ಲೈನೇ ಗತಿ, ಆನ್ಲೈನಲ್ಲೇ ಇರೋದೇ ಯಾವುದೋ ಒಂದು ಆರ್ಡರ್ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದು. H&M ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಫಸ್ಟ್ ಒನ್ ಇಸ್ ದಿಸ್ ಬ್ಯಾಗ್. ಆ್ಯಂಡ್ ಇದಕ್ಕೆಲ್ಲ ಎಷ್ಟು ಪೇ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ತುಂಬ ಆಫರಲ್ಲಿತ್ತು, ಲೈಕ್ 50% ಆಫ್ ಇತ್ತು ಆಲ್ಮೋಸ್ಟ್ ಎಲ್ಲ. ದಿಸ್ ಇಸ್ ದ ಬ್ಯಾಗ್. ಐ ಆಲ್ವೇಸ್ ವಾಂಟೆಡ್ ದಿಸ್ ಬ್ಯಾಗ್ ಆ್ಯಕ್ಚುಲಿ. ನನಗೆ ಈ ಹ್ಯಾಂಡಲ್ ಏನಿದೆ, ಈ ಬ್ಯಾಗ್ ಫಸ್ಟ್ ಲಾಂಚ್ ಆದಾಗ ಈ ಹ್ಯಾಂಡಲ್ ಬೇರೆ ಥರ ಇತ್ತು. ಇದು ಒಂಥರ ಈ ಥರನೇ ರಿಂಗ್ ಥರ, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಹ್ಯಾಂಡಲ್ ಚೇಂಜ್ ಮಾಡಿದ್ರು, ಅದಕ್ಕೆ ನಾನು ಆರ್ಡರ್ ಮಾಡೇ ಇರಲಿಲ್ಲ. ಅಯ್ಯೋ ಪ್ಯಾಟ್ರನ್ ಒಂಥರ ಚೇಂಜ್ ಆಯಿತು ಅಂತ. ಬಟ್ ಇದು ಒಂಥರ ಬೊಹೋಮಿಯನ್ ಸ್ಟೈಲ್ ಆ ಥರ ಅಂತಾರಲ್ಲ ಆ ಥರ. ಸೊ ಎಲ್ಲರೂ ಟ್ರಾವ್ಲಿಂಗಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಐ ಗಾಟ್ ದಿಸ್. ಆ್ಯಂಡ್ ಇದು ಈಗ ಒನ್ಸ್ ಔಟ್ ಆಫ್ ಸ್ಟಾಕ್ ಅಥವಾ ಒನ್ಸ್ ಇದಾದರೆ ಮತ್ತೆ ಇದೆಲ್ಲ ಬರೋಲ್ಲ ಪ್ಯಾಟ್ರನ್ಸ್. ಸೊ ಅದಕ್ಕೇ ತುಂಬ ದಿನದಿಂದ ತೊಗೋಬೇಕು ಅಂತ. ಆ್ಯಂಡ್ ಇದು 50% ಆಫಲ್ಲೇ ಅನ್ಕೋತೀನಿ ನಾನು ತೊಗೊಂಡಿದ್ದು. 2299 ಇದು ಆ್ಯಕ್ಚುಯಲ್ ಪ್ರೈಸು, 50% ಆಫ್ ಇತ್ತಲ್ಲ ಅಂತ ಐ ಗಾಟ್ ದಿಸ್. ನೆಕ್ಸ್ಟ್ ಒನ್ ಬ್ಯಾಗೇ ಅನಿಸುತ್ತೆ. ಆ್ಯಕ್ಚುಲಿ ಇದರಲ್ಲಿ ನನಗೆ ಅದು ನೂಡ್ ಕಲರ್, ಬ್ರೌನ್ ಬೀಗ್ ಕಲರ್, ಆ ಕಲರ್ ಬೇಕಿತ್ತು. ಬಟ್ ಆ ಕಲರ್ ಆರ್ಡ್ರ್ ಮಾಡೋಷ್ಟರಲ್ಲಿ ಔಟ್ ಆಫ್ ಸ್ಟಾಕ್ ಆಗೋಯಿತು. ಸೊ ಆಮೇಲೆ ಇದನ್ನು ನೋಡಿದೆ, ಇದು ಚೆನ್ನಾಗಿದೆ, ಪ್ರಿಟ್ಟಿಯಾಗಿ ವೈಟ್ ಕಲರ್ ಅಂತ ಅನಿಸ್ತು. ಆ ಕಲರ್ನ ನಾನು ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಿದ್ದೆ. ನಾನು H&M ಚಾಲೆಂಜ್ ಮಾಡೋದಲ್ಲ, H&M ವರ್ಸಸ್ ಜುಡಿಯೋ ಚಾಲೆಂಜಲ್ಲಿ. ಅವಾಗೇನೋ ಆಫರ್ ಇರಲಿಲ್ಲ, 1500 ಅನಿಸುತ್ತೆ ಇದು ಆ್ಯಕ್ಚುಯಲ್ ಪ್ರೈಸ್. ನಂಗೆ ನೆನಪಿದೆ, ಅದನ್ನ ಚೆಕ್ ಮಾಡಿದ್ದೆ. ಸೊ ಅವಾಗ ವೈಟು ನೋಡಿದೆ, ನೋಡಿದೆ, ಅದು ತೊಗೊಳ್ಳೋಣ ಅಂದ್ಕೊಂಡಿದ್ದೆ ನಾನು. ಬಟ್ ಅದು ಔಟ್ ಆಫ್ ಸ್ಟಾಕ್ ಆಯಿತು. ಇದು ಕೂಡ ಆಫರಲ್ಲಿತ್ತು. ಇದು ಅರೌಂಡ್ ಮೇ ಬಿ 40% ಆಫಲ್ಲಿತ್ತು. ಸೊ ಅದಕ್ಕೆ ಇದು ತಗೊಂಡೆ. ಈಗ ಆ್ಯಕ್ಚುಲಿ ಐ ಮೇಡ್ ರೈಟ್ ಡಿಸಿಷನ್ ಅನಿಸ್ತಿದೆ, ಬಿಕಾಸ್ ವೈಟ್ ಈಸ್ ಲುಕಿಂಗ್ ಮೋರ್ ಗುಡ್ ದ್ಯಾನ್ ದಟ್, ಅಟ್ರಾಕ್ಟಿವ್ ಆಗಿ. ಅದೇ ಮೆಟೀರಿಯಲ್ ವೈಸ್ ಎಲ್ಲ ಇದೇ ತುಂಬ ಚೆನ್ನಾಗಿ ಅನಿಸ್ತಿದೆ ಅದಕ್ಕಿಂತ. ನನ್ನ ಜಾಸ್ತಿ ಇರೋದು H&M's ಬ್ಯಾಗ್ಸೇ. ನನ್ನ ಬ್ಯಾಗ್ ತುಂಬ ಇಷ್ಟ, ಅದು ಗೊತ್ತಿರುತ್ತೆ ಇಷ್ಟಲ್ಲ ಆಲ್ರೆಡಿ ನಿಮಗೆ ಅಂದ್ಕೊಳ್ತೀನಿ. ಬ್ಯಾಗ್ಸ್ ಅಂದರೆ ನನಗೆ ತುಂಬ ಇಷ್ಟ. ಐ ಲವ್ ಟು ಕಲೆಕ್ಟ್. ಆ್ಯಂಡ್ ಆಲ್ಮೋಸ್ಟ್ ನಾನು ಆಫರ್ ಟೈಮಲ್ಲಿ ತೊಗೊಂಡಿರ್ತೀನಿ, ಒಂದು 30-50% ಆಫ್ ಇರೋ ಟೈಮಲ್ಲೇ ಪರ್ಚೇಸ್ ಮಾಡಿರ್ತೀನಿ. ದಿಸ್ ಇಸ್ ದ ವೈಟ್ ಟಾಪ್. ಓ ಮೈ ಗಾಡ್, ಇದು ನಂಗೆ ಆಗುತ್ತಾ, ಬಟ್ ನನ್ನ ಸೈಜ್ ಬಂದ್ಬಿಟ್ಟು M. H&Mಲ್ಲಿ ನನ್ನ ಸೈಜ್ ಬಂದ್ಬಿಟ್ಟು M. ಸೊ ಇದು ಈ ಟಾಪು 699 ಇದು ಆ್ಯಕ್ಚುಯಲ್ ಪ್ರೈಸ್. ಇದೆಲ್ಲ ತುಂಬ ಆಫರ್ ಇರಲಿಲ್ಲ, 30% ಆಫ್ ಇತ್ತು. ಜಸ್ಟ್ ಒಂದು ಟಾಪ್ ಇರಲಿ ಅಂತ ಆರ್ಡರ್ ಮಾಡಿದ್ದೆ. ಸೊ ನೋಡಿ, ಇವತ್ತು ಬಂದಿದ್ರೆ ನಾನು ಇವತ್ತು ನ್ಯೂ ಇಯರ್ ದಿನ ಹಾಕೋಬೋದಿತ್ತು ಹೊಸದು, ಬಟ್ ಈಗ ಬಂದಿದೆ. ಟ್ರೈ ಮಾಡಿ ನೋಡ್ತೀನಿ ನಂಗೆ ಫಿಟ್ ಆಗುತ್ತೆ ಏನೋ ಅಂತ. ಮೆಟೀರಿಯಲ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿದೆ, ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಬೇಸಿಕ್ ಟಾಪ್ ಥರ. ಸ್ಲೀವ್ ಹಿಂಗಿದೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಟಾಪ್, ಕ್ರಾಪ್ ಟಾಪ್ ಇದು. ಸೊ ಇದರಲ್ಲಿ 3 ಕಲರ್ ಆಪ್ಷನ್ಸ್ ಇತ್ತು. ಸೊ ಬ್ಲ್ಯಾಕ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಇದೆ ಕ್ರಾಪ್ ಟಾಪು, ಸ್ಲೀವ್ಸು ಫುಲ್ ಸ್ಲೀವ್ಸು. ಇದು ಅಷ್ಟೇ M ಸೈಜಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಮೆಟೀರಿಯಲ್ ಬಂದ್ಬಿಟ್ಟು ಗೊತ್ತಾಗ್ತಿದೆ ಅನ್ಸುತ್ತೆ ನಿಮಗೆ, ಎಲಾಸ್ಟಿಕ್ ಸ್ವಲ್ಪ ಆ ಟೈಪ್ ಮೆಟೀರಿಯಲ್ಲು. ಸೊ 1299 ಇದು ಒಂದು 500-530 ಆ ರೇಂಜಲ್ಲಿ ಇತ್ತು ಅನ್ಕೋತೀನಿ. ಅಲ್ಲಿಗೆ 50-60-70% ಆಫ್ ಇತ್ತು. ಇದು 1299 ಬರ್ತಿದೆಯೋ ಇಲ್ವ ಗೊತ್ತಿಲ್ಲ, 500ಗೆ ಇಟ್ಸ್ ಫೈನ್. ಈಗಿಷ್ಟೇ ರಿಸೀವ್ ಆಗಿರೋದು. ಹೇಳೋದಂಗೆ ಇನ್ 2 ಹೀಲ್ಸ್ 2 ಫುಟ್ವೇರ್ಸ್ ಆರ್ಡರ್ ಮಾಡಿದ್ದೀನಿ. ಐ ಮೇ ರಿಸೀವ್ ಇಟ್ ಟುಮಾರೋ. ಸೊ ನಾಳೆ ಮತ್ತೆ ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಯು ಗೈಸ್, ಐ ವೆಂಟ್ ಟು ಸ್ಲೀಪ್. ಸೊ ಫುಲ್ ಡೀಪ್ ಸ್ಲೀಪ್ ನಿದ್ದೆ ಬಂದಿತ್ತು. ಆ್ಯಂಡ್ ಸಿ ವಾಟ್ ಮೇಡ್ ಮೀ ಟು ಗೆಟ್ ಅಪ್. H&M ಪಾರ್ಸಲ್ಸ್ ನಾಳೆ ಬರುತ್ತೆ ನೋಡಿ, ಓಪನ್ ಮಾಡಿ. ಅಲ್ಲಿ ಇನ್ ದಿಸ್ ವಿಡಿಯೋ ಅಂದಿದ್ದೆ 2 ಫುಟ್ವೇರ್ ಅಂದಿದ್ದಲ್ಲ, ಐ ಥಿಂಕ್ ಐ ರಿಸೀವ್ ದಟ್ ಪಾರ್ಸಲ್. ಲೆಟ್ಸ್ ಓಪನ್ ಟುಗೆದರ್. ನಾನು ಮಲ್ಕೊಂಡು ಎದ್ದೇಳಷ್ಟರಲ್ಲೇ ಕ್ಲೈಮೇಟ್ ಪೂರ್ತಿ ಚೇಂಜ್ ಆಗಿದೆ. ಆ್ಯಂಡ್ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಪಾರ್ಸಲ್ ಎಸ್ಟರ್ಡೇ ಆ್ಯಕ್ಚುಲಿ. ಸೊ ನೆನ್ನೆ ಬರೋದಲ್ವ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಸೈಜ್, ಬಿಕಾಸ್ ನನ್ನ ಸೈಜ್ 3, ಸೊ 36 ಅದೇ ಆರ್ಡರ್ ಮಾಡಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಒನ್. ಲೆಟ್ ಮಿ ವೇರ್ ಇಟ್ ಆ್ಯಂಡ್ ಚೆಕ್. ಪರ್ಫೆಕ್ಟ್ ಆಗಿದೆ ಸೈಜು. ದಿಸ್ ಇಸ್ ದ ಸಿಲ್ವರ್ ಒನ್. ಆ್ಯಂಡ್ ಹೀಲ್ ಇಷ್ಟ ಇದೆ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಇದು 36 ಸೈಜು ಹೇಳ್ದಂಗೆ 3. ಕಾಸ್ಟ್ ಬಂದುಬಿಟ್ಟು 1799 ಇದೆ. ಐ ಥಿಂಕ್ ಐ ಪೇಡ್ ಅರೌಂಡ್. ಕಾಸ್ಟ್ ತುಂಬ ಕಮ್ಮಿ ಇರಲಿಲ್ಲ ಇದು ಆ್ಯಕ್ಚುಲಿ, 800-900 ಹಂಗಿತ್ತು ಅನಿಸುತ್ತೆ. ಈ ಫುಟ್ವೇರ್ ಇನ್ನೂ ಜಾಸ್ತಿ ಇತ್ತು ಆ್ಯಕ್ಚುಲಿ, 1200-1100 ಹಂಗಿತ್ತಿದ್ದು. ಇದನ್ನೇ ನಾನು ಆ್ಯಕ್ಚುಲಿ ನೆನ್ನೆ ಹಾಕ್ಕೊಂಡು ಹೋಗೋಕ್ಕೆ ಐ ಆರ್ಡರ್ಡ್ ಆ್ಯಂಡ್ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಒನ್. ಸಿ
ದಿಸ್ ಇಸ್ ಹೌ ಇಟ್ ಈಸ್. ಮೆಟೀರಿಯಲ್ ಒಂಥರ ಜೂಟ್ ಮೆಟೀರಿಯಲ್ ಥರ ಇದೆ ಟೆಕ್ಸ್ಚರ್ ಎಲ್ಲ. ನಾನು ಹಾಕ್ಕೊಂಡು ಹೋಗಿದ್ನಲ್ಲ ಲೈಕ್ ಈವ್ನಿಂಗ್ ಪಾರ್ಟಿ ಡ್ರೆಸ್ಗೆ ಕಾರ್ಡ್ ಸೆಟ್ಗೆ ಪರ್ಫೆಕ್ಟ್ ಮ್ಯಾಚ್ ಇದು. ಕಲರ್ ಆಗಿರ್ಬೋದು ಪ್ರತಿಯೊಂದು. ಅದಕ್ಕೆ ಆ್ಯಕ್ಚುಲಿ ಇದು ಆರ್ಡರ್ ಮಾಡಿದಾಗಲೂ ಪರ್ಫೆಕ್ಟ್ ಮ್ಯಾಚ್ ಅಂತ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಒನ್. ಯಾ, ಇಟ್ಸ್ ನೈಸ್. ಇಷ್ಟೇ ಆರ್ಡರ್ ಮಾಡಿದ್ದು ಆ್ಯಂಡ್ ಐ ರಿಸೀವ್ಡ್ ಆಲ್ ಮೈ ಪಾರ್ಸಲ್ಸ್. ನೆನ್ನೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮರ್ತೋದೆ ವ್ಲಾಗ್ ಎಂಡ್ ಮಾಡೋಕ್ಕೆ. ದಿಸ್ ಇಸ್ ಹೌ ಮೈ ನ್ಯೂ ಇಯರ್ ಈವ್ನಿಂಗ್ ಆ್ಯಂಡ್ ದ Jan 1st ವಾಸ್. ಒಂದು ಛೋಟೂಸ ವ್ಲಾಗ್ ಇದು. And it's time to end this video. I hope you all love watching this video. So please give a big thumbs up, like the video, share the video, and subscribe to my channel. Until we meet next time, love you guys, miss you, take care. Bye.